ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದಲೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾದ್ರೆ ಇವತ್ತಿನ ಮಾಹಿತಿ ಏನಪ್ಪಾ ಅನ್ನೋದನ್ನ ನೋಡೋಣ. ಶಿರಡಿ ಸಾಯಿಬಾಬಾ ಅವರು ಮಾಡಿರ್ತಕ್ಕಂತಹ ಒಂದು ಅದ್ಭುತ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು. ನಮ್ಮ ಶ್ರೀ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಶಿರಡಿ ಸಾಯಿಬಾಬಾ ರವರ ಕೋಟಿ ಪುಣ್ಯ ಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ಸೊ ನೀವು ಕೂಡ ಇದರೊಟ್ಟಿಗೆ ಪಾಲ್ಗೊಳ್ಳಬೇಕು ಎಂದಾದರೆ ನಿಮ್ಮ ಕುಟುಂಬದ ಜೊತೆಯಲ್ಲೂ ಕೂಡ ಪಾಲ್ಗೊಳ್ಳಲು ಅವಕಾಶವಿದೆ. ಆದರೆ 5,001 ರೂಪಾಯಿಯನ್ನು ಕೊಟ್ಟು ನೀವು ಈ ಸ್ಕ್ಯಾನರ್ ಅನ್ನು ಬಳಸಿ ಅಥವಾ ಈ ಮೊಬೈಲ್ ನಂಬರ್ ಅನ್ನು ಬಳಸಿ ಪುಣ್ಯ ಕೆಲಸಕ್ಕೆ ಪಾಲ್ಗೊಳ್ಳಬಹುದು. ಅಥವಾ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದಾದರೆ ನೀವು ಕೇವಲ 101 ರೂಪಾಯಿಯನ್ನು ಕೊಟ್ಟು ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ ಅನ್ನು ಬಳಸಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಹಾಗಾದರೆ ಶಿರಡಿ ಸಾಯಿಬಾಬಾ ಅವರ ಮತ್ತೊಂದು ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಮಳೆ ನಿಲ್ಲಿಸಿದ ಪವಾಡ. ಒಮ್ಮೆ ಶಿರಡಿಯಲ್ಲಿ ಭಾರಿ ಮಳೆ ಸುರಿಯುತ್ತಿತ್ತು. ಗ್ರಾಮದಲ್ಲಿ ಹಬ್ಬದ ಕಾರ್ಯಕ್ರಮ ನಡೆಯಬೇಕಿತ್ತು. ಭಕ್ತರು ಬಾಬಾದ ದರ್ಶನಕ್ಕೆ ಬರಬೇಕಿತ್ತು. ಆದರೆ ಮಳೆ ನಿರಂತರವಾಗಿ ಸುರಿಸುತ್ತಿದ್ದರಿಂದ ಎಲ್ಲರೂ ಬೇಸರಗೊಂಡರು. ಅವರೆಲ್ಲರೂ ಬಾಬಾರ ಬಳಿಗೆ ಬಂದು ಹೇಳಿದರು, ಬಾಬಾ ಮಳೆ ನಿಲ್ಲದಿದ್ದರೆ ಹಬ್ಬ ನಡೆಯುವುದಿಲ್ಲ. ಬಾಬಾ ನಿಧಾನವಾಗಿ ಹೊರಗೆ ಬಂದರು. ಆಕಾಶದತ್ತ ನೋಡಿದರು ಮತ್ತು ಹೇಳಿದರು, ಬಸ್ ಕೂರಾಯ, ಈಗ ಮಳೆ ನಿಲ್ಲಿಸಯ್ಯ. ಅದ್ಭುತವಾಗಿ ಕ್ಷಣದಲ್ಲೇ ಮಳೆ ನಿಂತು ಹೋಯಿತು. ಮೇಘಗಳು ಕರೆಯಾಗಿ ಸೂರ್ಯನ ಕಿರಣಗಳು ಮತ್ತೆ ಶಿರಡಿಯನ್ನು ಬೆಳೆಸಿದವು. ಅಂದ್ರೆ ಇದರ ಮಾಹಿತಿ ಅಥವಾ ಈ ಪವಾಡದ ಅರ್ಥವೇನು ಗೊತ್ತಾ? ಬಾಬಾ ಪ್ರಕೃತಿಯಲ್ಲಿಯೂ ದೈವತ್ವದ ಶಕ್ತಿಯನ್ನು ಅರಿತು ಅದನ್ನು ನಿಯಂತ್ರಿಸುತ್ತಿದ್ದರು. ಇದು ಕೇವಲ ಮಳೆ ನಿಲ್ಲಿಸುವುದು ಅಲ್ಲ, ಭಕ್ತರ ನಂಬಿಕೆಯ ಗೆಲುವು. ಬಾಬಾ ಹೇಳಿದ್ರು, ನನ್ನ ನಂಬು, ನಿನ್ನ ಕಷ್ಟ ನಿಲ್ಲುತ್ತದೆ. ಅದೇ ನಿಜವಾದ ಆಧ್ಯಾತ್ಮಿಕ ಮಳೆ ನಿಲ್ಲಿಸುವ ಪವಾಡವೆಂದು. ಬಾಬಾ ಮಳೆ ನಿಲ್ಲಿಸಿದಾಗ ಅದು ಕೇವಲ ಪ್ರಕೃತಿಯ ಅಚ್ಚರಿಯಲ್ಲ, ಅದು ಭಕ್ತರ ನಂಬಿಕೆಯ ಶಕ್ತಿ. ನಿಜವಾದ ನಂಬಿಕೆ ಇದ್ದರೆ ದೇವರು ಪ್ರಕೃತಿಯನ್ನೇ ಬದಲಾಯಿಸಬಹುದು ಎಂಬ ಸಂದೇಶ. ಮಳೆ ಎಂದರೆ ಅದು ನಮ್ಮ ಜೀವನದ ಕಷ್ಟಗಳು, ನೋವುಗಳು, ದುಃಖಗಳು. ಮಳೆ ನಿಲ್ಲಿಸಿದ ಬಾಬಾ ಎಂದರೆ ದೇವರು ಅವುಗಳನ್ನು ನಮ್ಮ ನಂಬಿಕೆಯಿಂದ ತಿಳಿದವರು. ಅರ್ಥಾತ್ ನಾವು ದುಃಖದ ಮಳೆ ನಿಲ್ಲದಿದ್ದರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟರೆ ಶಾಂತಿಯ ಸೂರ್ಯ ಉದಯಿಸುತ್ತದೆ. ಬಾಬಾ ತೋರಿಸಿದ್ದು ದೇವರು ಕೇವಲ ಮಂದಿರದಲ್ಲಿಲ್ಲ, ಪ್ರಕೃತಿಯಲ್ಲಿಯೂ ಇದ್ದಾನೆ. ಆಕಾಶ, ಮಳೆ, ಗಾಳಿ ಎಲ್ಲವೂ ದೈವದ ಆಜ್ಞೆಗೆ ಒಳಪಟ್ಟಿರುತ್ತದೆ. ಈ ಪವಾಡದಿಂದ ಬಾಬಾ ಹೇಳಲು ಬಯಸಿದ್ದು, ನಿನ್ನ ಜೀವನದಲ್ಲಿ ಯಾವ ಮಳೆಯನ್ನು ಬಂದರೆ ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಕೇವಲ ಮಳೆ ಮಾತ್ರವಲ್ಲ, ನಿನ್ನ ಜೀವನದಲ್ಲಿ ಯಾವ ಒಂದು ಕಷ್ಟ ಬಂದರೂ ಕೂಡ ನೀನು ಭಯಪಡಬೇಡ. ನಾನು ಅಂದ್ರೆ ಸಾಯಿಬಾಬಾ ಎಂದಿಗೂ ಕೂಡ ನಿನ್ನ ಜೊತೆ ಇರುತ್ತೇನೆ. ಅಂದ್ರೆ ನಂಬಿಕೆಯ ಶಕ್ತಿಯಿಂದ ಯಾವುದೇ ತೊಂದರೆ ತಾತ್ಕಾಲಿಕವಾಗಿ ಇರುತ್ತದೆ ಎಂಬುದು ಬಾಬಾರವರು ಭಕ್ತರಿಗೆ ಒಂದು ಪಾಠದಂತೆ ಹೇಳಿಕೊಟ್ಟಿದ್ದಾರೆ. ಶಿರಡಿ ಸಾಯಿಬಾಬಾ ಅವರು ಭಕ್ತರ ಹಬ್ಬದ ದಿನದಲ್ಲಿ ಸುರಿಯುತ್ತಿದ್ದ ಭಾರಿ ಮಳೆಯನ್ನು ಕೇವಲ ಬಸು ಸಾಕೂರಲ್ಲ ಎಂಬ ಪದ ಮಾತಿನಿಂದ ನಿಲ್ಲಿಸಿದರು. ಈ ಘಟನೆಯು ಕೇವಲ ಪ್ರಾಕೃತಿಕ ಅಚ್ಚರಿಯಲ್ಲ, ಅದು ಭಕ್ತಿಯ ಶಕ್ತಿ ಮತ್ತು ದೇವರ ಕೃಪೆಯ ಪ್ರತೀಕೆ. ದೇವರ ಮೇಲೆ ನಂಬಿಕೆ ಇದ್ದರೆ ಯಾವ ಕಷ್ಟವೂ ಶಾಶ್ವತವಿಲ್ಲ. ಮಳೆ ನಿಂತಂತೆ ನಮ್ಮ ಜೀವನದ ದುಃಖವು ದೇವರ ಕೃಪೆಯಿಂದ ಮಾಯವಾಗುತ್ತದೆ. ಬಾಬಾ ತೋರಿಸಿದ ಈ ಎಲ್ಲ ಪವಾಡಗಳು ನಂಬಿಕೆ ಇದ್ದರೆ ದೇವರ ಎಲ್ಲವೇ ಇದ್ದಾನೆ ಎಂಬ ಪಾಠವನ್ನು ನೀಡುತ್ತದೆ. ನಂಬಿಕೆಯ ಸೂರ್ಯ ಬೆಳಗಿದರೆ ದುಃಖದ ಮಳೆ ನಿಂತುಬಿಡುತ್ತದೆ ಎಂಬುದು ಈ ಒಂದು ಪವಾಡದ ಸಾರಾಂಶವಾಗಿದೆ. ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತೆ ಇದೇ ರೀತಿಯ ಸಾಯಿಬಾಬಾರ ಪವಾಡಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಲ್ಲೂ ಈ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಿ. ಮತ್ತೊಮ್ಮೆ ಈ ಒಂದು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಮ್ಮ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಶ್ರೀ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ನಿಮಗೆ ಏನಾದರೂ ಇದರೊಳಗೆ ಪಾಲ್ಗೊಳ್ಳಲು ಅವಕಾಶ ಬೇಕು ಎಂದಾದರೆ ಈಗಲೇ 101 ರೂಪಾಯಿ ಕೊಟ್ಟು ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಇಡೀ